ಬಂಧುಗಳೇ ನಮಸ್ಕಾರ. ಎಸ್ ಟಿವಿಯ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನನ್ನೆಲ್ಲ ಸ್ನೇಹಿತರಿಗೆ ಒಂದು ಲಾಭದಾಯಕ ವಿಷಯವನ್ನು ಇಂದಿನ ವಿಡಿಯೋದಲ್ಲಿ ನೋಡಲಿದ್ದೇವೆ. ಲಾಭದಾಯಕ ಅಂದರೆ ಅದು ಅಷ್ಟು ಸುಲಭವಾದದ್ದಲ್ಲ, ಆದರೆ ಜಗತ್ತಿನಲ್ಲಿ ಅಶಕ್ಯವಾದದ್ದು ಯಾವುದೂ ಅಲ್ಲವೇ ಅಲ್ಲ. ಅಂಥ ಘಟನೆಗಳು ಸಂಭವಿಸಬಹುದು ಅಥವಾ ಅವಕಾಶ ಯಾವುದೇ ರೂಪದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರಬಹುದು. ಅದೇನಪ್ಪ ಅಂದರೆ ರಶಿಯನ್ ತರುಣಿಯನ್ನು ಅಥವಾ ಕನ್ಯೆಯನ್ನು ವಿವಾಹ ಮಾಡಿಕೊಳ್ಳಬಹುದು. ನೀವು ಅನ್ನಬಹುದು, ಇಲ್ಲಿ ಭಾರತದಲ್ಲಿ ನಮಗೆ ಮದುವೆಯಾಗಲು ಒಂದು ಹುಡುಗಿ ಸಿಗುತ್ತಿಲ್ಲ, ಇನ್ನು ಎಲ್ಲಿಯ ರಶಿಯಾ, 16,000 ಕಿಲೋಮೀಟರ್ ದೂರದಲ್ಲಿ ಇರುವ ಗುರುತು ಪರಿಚಯ ಇಲ್ಲದಿರುವವರು ನಮಗೆ ಯಾರು ಕರೆದು ಹೆಣ್ಣು ಕೊಡುತ್ತಾರೆ? ಆದರೆ ರಶಿಯಾದ ತರುಣಿಯರೊಂದಿಗೆ ಮದುವೆಯಾಗಿ ಏನೇನು ಲಾಭಗಳು ಸಿಗಲಿವೆ ಗೊತ್ತೇ ನಿಮಗೆ? ಏನಾದರೂ ಒಬ್ಬ ರಶಿಯನ್ ತರುಣಿ ದೊರೆತು ನೀವು ಮದುವೆಯಾದರೆ ಹೇಗೆ ನಿಮ್ಮ ಜೀವನ ಬದಲಾಗಬಹುದು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ನೋಡಲಿದ್ದೇವೆ. ಮತ್ತು ಆ ರಶಿಯನ್ ತರುಣಿಯೇ ಏಕೆ, ಬೇರೆ ದೇಶದ ತರುಣಿ ಯಾಕೆ ಬೇಡ ಎಂಬ ಪ್ರಶ್ನೆಗೂ ಕೂಡ ಈ ವಿಡಿಯೋದಲ್ಲಿ ಉತ್ತರ ನಿಮಗೆ ಸಿಗಲಿದೆ. ಬನ್ನಿ ಹಾಗಾದ್ರೆ ವಿಡಿಯೋವನ್ನು ಶುರು ಮಾಡೋಣ. ಇನ್ನು ರಶಿಯಾ ದೇಶದಲ್ಲಿ ಅವರ ಜನಸಂಖ್ಯೆ ತುಂಬಾ ಕಡಿಮೆ ಇದೆ. ಅವರ ದೇಶ ದೊಡ್ಡದಿದೆ, ಹಾಗಾಗಿ ಅವರಿಗೆ ಜನಸಂಖ್ಯೆ ಹೆಚ್ಚಳವನ್ನು ಮಾಡುವುದಿದೆ. ಇಲ್ಲಿ ನಮ್ಮ ದೇಶದಲ್ಲಿ ನಮಗೆ ಜನಸಂಖ್ಯೆ ಕಡಿಮೆ ಆಗುತ್ತಿಲ್ಲ, ಅಲ್ಲಿ ಅವರಿಗೆ ಜಾಸ್ತಿ ಆಗುತ್ತಿಲ್ಲ. ಇನ್ನೊಂದು ವಿಷಯ ಏನೆಂದರೆ, ರಶಿಯಾದಲ್ಲಿ ಮದುವೆಯಾದ ನಂತರ ಅವರ ವೈವಾಹಿಕ ಜೀವನ ಕೇವಲ ಕೆಲವು ತಿಂಗಳು ಅಥವಾ ಕೆಲವು ವರ್ಷಗಳು, 1 ಅಥವಾ 2 ವರ್ಷಗಳು ಮಾತ್ರ ನಡೆಯುತ್ತದೆ. ಯಾಕಂದರೆ ಅಲ್ಲಿ ಮಹಿಳೆಯರ ಸಂಖ್ಯೆ ಜಾಸ್ತಿ ಇರುವುದರಿಂದ ಪುರುಷರು ಬೇಗನೆ ಮದುವೆಯಾದ ನಂತರ ವಿಚ್ಛೇದನವನ್ನು ನೀಡಿ ಬೇರೆ ಮಹಿಳೆಯರೊಂದಿಗೆ ಮದುವೆಯಾಗುತ್ತಾರೆ. ಹಾಗಾಗಿ ಭಾರತದಲ್ಲಿ ಇರುವಂತಹ ಸಂಪ್ರದಾಯ ಅಲ್ಲಿನ ಯುವತಿಯರಿಗೆ ತುಂಬಾ ಆಕರ್ಷಣೆಯನ್ನು ಮಾಡುತ್ತದೆ. ಅದೇನಪ್ಪಾ ಅಂದರೆ, ಭಾರತದಲ್ಲಿ ಒಮ್ಮೆ ಮದುವೆಯಾದರೆ ಒಂದು ಜನ್ಮ ಪೂರ್ತಿ ಜೊತೆಗೆ ಇರುತ್ತಾರೆ. ಅಷ್ಟೇ ಯಾಕೆ, 7 ಜನ್ಮ ಕೂಡ ಜೊತೆಗೆ ಇರುವ ಪ್ರಾಮಿಸ್ ಅನ್ನು ಮದುವೆಯ ಸಮಯದಲ್ಲಿ ಮಾಡಲಾಗುತ್ತದೆ. ಹಾಗಾಗಿ ರಶಿಯನ್ ತರುಣಿಯರಿಗೆ ಇದು ತುಂಬಾ ಇಷ್ಟವಾಗುತ್ತದೆ. ಭಾರತದ ಪುರುಷರು ಮದುವೆಯಾದ ನಂತರ ಜೀವನ ಪೂರ್ತಿ ಹೆಂಡತಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಮತ್ತು ಪ್ರೀತಿ ಕಾಳಜಿ ಅವರಿಗೆ ಬೇಕಾದಷ್ಟು ಸಿಗುತ್ತದೆ ಎಂಬುದು ರಶಿಯನ್ ಮಹಿಳೆಯರಿಗೆ ಗೊತ್ತಾಗಿದೆ. ಹಾಗಾಗಿ ಅವರು ಭಾರತದ ಪುರುಷರನ್ನು ಮದುವೆಯಾಗಲು ತುದಿಗಾಲಿನಲ್ಲಿ ನಿಂತಿರುತ್ತಾರೆ. ಇನ್ನು ಅವರು ಮದುವೆಯಾಗುವುದು ಕೇವಲ ಒಂದು ಗಾರ್ಡನ್ ನಲ್ಲಿ ಕೇವಲ 10-15 ಜನ ಸೇರಿ ಮದುವೆಯನ್ನಾಗುತ್ತಾರೆ. ಆದರೆ ಭಾರತದಲ್ಲಿ ಹಾಗಲ್ಲ, ಸಾವಿರಾರು ಜನ ಸೇರುತ್ತಾರೆ. ಧೂಮ್ ಧಾಮ್ ಎಂದು ಬ್ಯಾಂಡ್ ಬಾಜಾಯೊಂದಿಗೆ ಲಕ್ಷಾಂತರ ರೂಪಾಯಿ ಖರ್ಚನ್ನು ಮಾಡಿ ಸಂಪ್ರದಾಯದ ರೀತಿಯಲ್ಲಿ ಮದುವೆಯನ್ನು ಮಾಡಿಕೊಳ್ಳುತ್ತಾರೆ. ಈ ರೀತಿಯ ಸಂಪ್ರದಾಯ ಅಲ್ಲಿನ ಮಹಿಳೆಯರನ್ನು ತುಂಬಾ ಆಕರ್ಷಿಸುತ್ತಿದೆ. ಇನ್ನು ಲಾಭದಾಯಕ ವಿಷಯ ಏನಪ್ಪಾ ಅಂದರೆ, ಈ ರಶಿಯನ್ ಹುಡುಗಿಯರನ್ನು ಮದುವೆಯಾದರೆ ನಿಮಗೆ 7 ಲಕ್ಷ ರೂಪಾಯಿ ದೊರೆಯಲಿದೆ. ಮತ್ತು ಅವರಿಗೆ ಮೈ ಮೇಲೆ ಚಿನ್ನದ ಒಡವೆ ಹಾಕಿಕೊಳ್ಳುವುದು, ಚಿನ್ನದ ಸರ ಹಾಕಿಕೊಳ್ಳುವುದು ಮತ್ತು ಓಲೆ ಹಾಕಿಕೊಳ್ಳುವುದು ಯಾವುದೇ ಅವರಿಗೆ ಇಷ್ಟ ಇರುವುದಿಲ್ಲ. ಹಾಗಾಗಿ ಚಿನ್ನದ ಮೇಲೆ ನೀವು ಇನ್ವೆಸ್ಟ್ ಮಾಡುವುದನ್ನು ಮದುವೆಯ ಸಮಯದಲ್ಲಿ ನೀವು ತಪ್ಪಿಸಬಹುದು, ನಿಮ್ಮ ಹಣ ಉಳಿತಾಯ ಆಗುತ್ತದೆ. ಇನ್ನು ಏನಪ್ಪಾ ಅಂತಂದ್ರೆ, ಅವರಿಗೆ ಮನೆಯಲ್ಲಿ ಕುಳಿತುಕೊಳ್ಳೋದು ಇಷ್ಟ ಇಲ್ಲ. ಹಾಗಾಗಿ ಅವರು ಜೀವನವನ್ನು ನಡೆಸಲು ತಮ್ಮ ಕೆಲಸವನ್ನು ಮಾಡಲು ಅವರು ಇಷ್ಟಪಡುತ್ತಾರೆ. ಹಾಗಾಗಿ ಅವರು ಕೂಡ ಸಂಸಾರದ ಭಾರವನ್ನು ಎಳೆಯಲು ನಿಮಗೆ ಸಹಾಯ ಮಾಡುತ್ತಾರೆ. ಅವರು ಯಾವುದೇ ರೀತಿಯ ಒಂದು ಕೆಲಸವನ್ನು ಮಾಡಿ ನಿಮಗೆ ಹಣವನ್ನು ಸಂಪಾದಿಸುವಲ್ಲಿ ಅವರು ಸಹಾಯ ಮಾಡುತ್ತಾರೆ. ಹಾಗಾಗಿ ರಶಿಯನ್ ಹುಡುಗಿಯನ್ನು ಮದುವೆಯಾಗೋದ್ರಿಂದ ಇಷ್ಟೆಲ್ಲ ಲಾಭಗಳು ನಿಮಗೆ ದೊರೆಯಲಿದೆ. ಆಯ್ತು, ನೀವು ಹೇಳಿದ್ದೆಲ್ಲ ಸರಿ ಇದೆ. ಇನ್ನು ನಮಗೆ ರಶಿಯನ್ ತರುಣಿ ಮದುವೆಯಾಗಲು ಎಲ್ಲಿ ಸಿಗುತ್ತಾರೆ, ಅವರನ್ನು ಎಲ್ಲಿ ಭೇಟಿಯಾಗುವುದು ಎಂಬುದು ನಿಮ್ಮ ಪ್ರಶ್ನೆಯಾಗಿರಬಹುದು. ಅವರು ಎಲ್ಲಿ ಸಿಗುತ್ತಾರೆ, ಹೇಗೆ ಸಿಗುತ್ತಾರೆ ಎಂಬುದು ಯಾರಿಗೂ ಹೇಳಲಾಗುವುದಿಲ್ಲ. ಓಡುತ್ತಿರುವ ಈ 21ನೇ ಶತಮಾನದ ಜಗತ್ತಿನಲ್ಲಿ ಪ್ರಪಂಚ ತುಂಬಾ ಚಿಕ್ಕದಾಗಿದೆ. ಯಾವ ಸಂದರ್ಭದಲ್ಲಿ ಯಾರು ಹೇಗೆ ನಮ್ಮನ್ನು ಭೇಟಿಯಾಗುತ್ತಾರೆ ಮತ್ತು ಹೇಗೆ ಸಂದರ್ಶಿಸುತ್ತಾರೆ, ಯಾವ ಘಟನೆಗಳು ಸಂಭವಿಸುತ್ತವೆ ಎಂದು ಯಾರಿಗೂ ಹೇಳಲಾಗುವುದಿಲ್ಲ. ಆದರೆ ರಶಿಯನ್ ಹುಡುಗಿಯನ್ನು ಮದುವೆಯಾದರೆ ನಿಮಗೆ ತುಂಬಾ ಲಾಭಗಳು ದೊರೆಯಲಿದೆ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸಲಿದ್ದೇನೆ. ಇದೇ ರೀತಿ ವಿಡಿಯೋಗಳಿಗಾಗಿ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.